ಕನ್ನಡದಲ್ಲಿ ಪ್ರಚಲಿತ ಘಟನೆಗಳು ಮೇ 12, 2020 ಡೈಲಿ ಕರೆಂಟ್ ಅಫೇರ್ಸ್. ನೀವು 20 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಿಸಿದರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಧನೆಯನ್ನ ಮಾಡಬಹುದು. ಮೊದಲನೇ ಪ್ರಶ್ನೆ, ಹಿಂದೂ ಮಹಾಸಾಗರದ 5 ದ್ವೀಪ ರಾಷ್ಟ್ರಗಳಿಗೆ ವೈದ್ಯಕೀಯ ನೆರವು ಕಳುಹಿಸಲು ಭಾರತ ಸರ್ಕಾರ ರಕ್ಷಣಾ ಮತ್ತು ವಿದೇಶಾಂಗ ಸಚಿವಾಲಯದ ಕೊಲಾಬ್ ಪ್ರಾರಂಭಿಸಿದ ಮಿಷನ್ದ ಹೆಸರೇನು? What is the name of the mission launched by Government of India, Defense and External Affairs Ministry collab to send medical aid to 5 islands nation in the Indian Ocean? ಇಲ್ಲಿ ಸರಿಯಾದ ಉತ್ತರ ಮಿಷನ್ ಸಾಗರ್. ಕಚ್ಚಾ ತೈಲ ಬೆಲೆ ಕುಸಿತದಿಂದಾಗಿ ಅಸ್ತಿತ್ವದಲ್ಲಿರುವ ಉತ್ಪಾದನಾ ಹಂಚಿಕೆ ಒಪ್ಪಂದಗಳನ್ನು PSC ಪರಿಶೀಲಿಸಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಇತ್ತೀಚೆಗೆ 6 ಸದಸ್ಯರ ಸಮಿತಿಯನ್ನು ರಚಿಸಿದೆ. ಪ್ರಸ್ತುತ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದ ಸಚಿವರು ಯಾರು? The Ministry of Petroleum and Natural Gas has set up 6-member panel recently to review the existing production sharing contracts PSC due to the fall in crude oil price. Who is the present petroleum and natural gas minister? ಇಲ್ಲಿ ಸರಿಯಾದ ಉತ್ತರ ಧರ್ಮೇಂದ್ರ ಪ್ರಧಾನ್. ನವದೆಹಲಿ ಮೂಲದ ನ್ಯಾಷನಲ್ ಗ್ಯಾಲರಿ ಆಫ್ ಆರ್ಟ್ NGMA ಕೆ ಸಂಗ್ರಹ ಸೆ ಎಂಬ ವರ್ಚುವಲ್ ಪ್ರೋಗ್ರಾಂ ಅನ್ನು ಪ್ರಾರಂಭಿಸಿದೆ. NGMA ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? The New Delhi based on National Gallery of Modern Art NGMA has launched a virtual program called NGMA ke Sangrah Se. The NGMA function under which ministry? ಇಲ್ಲಿ ಸರಿಯಾದ ಉತ್ತರ ಸಂಸ್ಕೃತಿ ಸಚಿವಾಲಯ. COVID-19 ಪರೀಕ್ಷಾ ಕಿಟ್ಗಳನ್ನು ತಲುಪಿಸಲು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಯಾವ ಸಂಘಟನೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ? With which organization the Indian Council of Medical Research Center ICMR has partnered to deliver COVID-19 test kits? ಸರಿಯಾದ ಉತ್ತರ ಇಂಡಿಯಾ ಪೋಸ್ಟ್. ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ ಬುಡಕಟ್ಟು ಉದ್ಯಮಗಳನ್ನು ಉತ್ತೇಜಿಸಲು ಪ್ರತಿ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ಸಹಕರಿಸಲು ಯಾವ ಸಂಘಟನೆಯೊಂದಿಗೆ ಒಪ್ಪಂದ ಸಹಿ ಹಾಕಿತು? ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ TRIFED signed a memorandum of understanding with which organization to collaborate in programs of each organization to promote the tribal enterprises? ಇಲ್ಲಿ ಸರಿಯಾದ ಉತ್ತರ ಆರ್ಟ್ ಆಫ್ ಲಿವಿಂಗ್. ಇಲ್ಲಿ ಬುಡಕಟ್ಟು ಉದ್ಯಮಗಳನ್ನು ಉತ್ತೇಜಿಸಲು TRIFED AOL ಸಹಿ ಒಪ್ಪಂದ ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ, ಬುಡಕಟ್ಟು ವ್ಯವಹಾರ ಮತ್ತು ಆರ್ಟ್ ಆಫ್ ಲಿವಿಂಗ್ ಸಚಿವಾಲಯದ ಅಡಿಯಲ್ಲಿ TRIFED AOL ಫೌಂಡೇಶನ್ ಬುಡಕಟ್ಟು ಉದ್ಯಮಗಳನ್ನು ಉತ್ತೇಜಿಸಲು ಪ್ರತಿ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ಸಹಕರಿಸಲು ತಿಳುವಳಿಕೆಯ ಪತ್ರಕ್ಕೆ ಸಹಿ ಹಾಕಿದೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ಗಳೊಂದಿಗೆ ಹಾಸಿಗೆಗಳ ಸೌಲಭ್ಯವನ್ನು ಒದಗಿಸುವ ದೇಶದ ಮೊದಲನೇ ರಾಜ್ಯವನ್ನು ಹೆಸರಿಸಿ. ನೇಮ್ ದ ಫಸ್ಟ್ ಸ್ಟೇಟ್ ಇನ್ ಕಂಟ್ರಿ which provides the facility of bed with ventilator in hospitals of each and every district of state. ಇಲ್ಲಿ ಸರಿಯಾದ ಉತ್ತರ ಉತ್ತರ ಪ್ರದೇಶ್. ರಾಜ್ಯದ 75 ಜಿಲ್ಲೆಗಳ ರೋಗಿಗಳಿಗೆ ಹೆಚ್ಚಿನ ಮಟ್ಟದ ಆರೈಕೆಯನ್ನು ನೀಡಬಲ್ಲ ಉತ್ತರ ಪ್ರದೇಶ್ ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ಗಳೊಂದಿಗೆ ಹಾಸಿಗೆಗಳ ಸೌಲಭ್ಯಗಳನ್ನು ಒದಗಿಸಿದೆ. ದೇಶದ ಮೊದಲನೇ ರಾಜ್ಯವಾಗಿದೆ. ನರೀಂದರ್ ಧ್ರುವ್ ಬಾತ್ರಾ ಅವರು ಮೇ 2021 ಯಾವ ಕ್ರೀಡೆಯ ಅಂತಾರಾಷ್ಟ್ರೀಯ ಒಕ್ಕೂಟದಲ್ಲಿ
ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ. ನರೇಂದ್ರ ಧ್ರುವ್ ಬಾತ್ರಾ to continue as president till May 2021 at International Federation of Which Sports? ಸರಿಯಾದ ಉತ್ತರ ಹಾಕಿ. 14 ದೇಶಗಳ 17 ಪತ್ರಕರ್ತರೊಂದಿಗೆ ಡಚ್ ವೆಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅವಾರ್ಡ್ 2020 ನೀಡಿರುವ ಭಾರತೀಯರನ್ನು ಹೆಸರಿಸಿ. Name the Indian who has been confirmed with Dutch Welle Freedom of Speech Award 2020, among with 17 journalists from 14 countries. ಸರಿಯಾದ ಉತ್ತರ ಸಿದ್ಧಾರ್ಥ್ ವರದರಾಜನ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಕೋವಿಡ್-19 ಪ್ರತಿಕಾಯ ಪತ್ತೆಗಾಗಿ ಕೋವಿಡ್ ಕವಚ ಎಲಿಸಾ ಹೆಸರಿನ 1ನೇ ಸ್ಥಳೀಯ ಮಾನವ ಪರೀಕ್ಷಾ ಕಿಟ್ ಅನ್ನು ಅಭಿವೃದ್ಧಿಪಡಿಸಿದೆ. NIV ಯಲ್ಲಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ NIV ಹ್ಯಾಸ್ ಡೆವಲಪ್ಡ್ ದ ಫಸ್ಟ್ ಇಂಡಿಜಿನಿಯಸ್ ಹ್ಯೂಮನ್ ಟೆಸ್ಟ್ ಕಿಟ್ ನೇಮ್ಡ್ ಕೋವಿಡ್ ಕವಚ್ ಎಲಿಸಾ ಫಾರ್ ಆಂಟಿಬಾಡಿ ಡಿಟೆಕ್ಷನ್ ಆಫ್ ಕೋವಿಡ್-19. ವೇರ್ ಈಸ್ NIV ಲೊಕೇಟೆಡ್? ಇಲ್ಲಿ ಸರಿಯಾದ ಉತ್ತರ ಪುಣೆ. DRDO ಯಾವ ಪ್ರಯೋಗಾಲಯವು ಪಾರಕ್ ಹೆಸರಿನ ಮೊಬೈಲ್ COVID ಕೋವಿಡ್-19 ಪರೀಕ್ಷಾ ಪ್ರಯೋಗಾಲಯವನ್ನು ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ MMCRI ಹಸ್ತಾಂತರಿಸಿದೆ. Which laboratory of DRDO has handed over mobile COVID-19 testing lab named Parak to Mysore Medical College and Research Institute MMCRI? ಸರಿಯಾದ ಉತ್ತರ ರಕ್ಷಣಾ ಆಹಾರ ಸಂಶೋಧನಾ ಪ್ರಯೋಗಾಲಯ. DRDO ಹೈದರಾಬಾದ್ ಮೂಲದ ಸಂಶೋಧನಾ ಕೇಂದ್ರ ಇಮಾರತ್ RCI ಎಲೆಕ್ಟ್ರಾನಿಕ್ ಗೆಜೆಟ್ಗಳು, ಕರೆನ್ಸಿ ನೋಟುಗಳನ್ನು ಇತ್ಯಾದಿಗಳನ್ನು ಸ್ವಚ್ಛಗೊಳಿಸಲು ವಿನ್ಯಾಸಗೊಳಿಸಲಾದ ಸ್ವಯಂಚಾಲಿತ ಸಂಪರ್ಕವಿಲ್ಲದ ನಿರ್ಣಾತೀತ UVC ಸ್ಯಾನಿಟೈಸೇಷನ್ ಕ್ಯಾಬಿನೆಟ್ ಅನ್ನು ಹೆಸರಿಸಿ. ನೇಮ್ ದ ಆಟೋಮೇಟೆಡ್ ಕಾಂಟ್ಯಾಕ್ಟ್ಲೆಸ್ ಅಲ್ಟ್ರಾವಯೋಲೆಟ್ UVC ಸ್ಯಾನಿಟೈಸೇಷನ್ ಕ್ಯಾಬಿನೆಟ್ ಡಿಸೈನ್ಡ್ ಟು ಸ್ಯಾನಿಟೈಸ್ ಎಲೆಕ್ಟ್ರಾನಿಕ್ gadgets, currency notes, etc. by Hyderabad-based Research Center Imarat RCI of DRDO. ಸರಿಯಾದ ಉತ್ತರ DRUVS. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ NIV ಯಲ್ಲಿ ಪ್ರತ್ಯೇಕವಾಗಿರುವ ವೈರಸ್ ಅನ್ನು ಬಳಸಿಕೊಂಡು ICMR ಮೊದಲನೇ ಸಂಪೂರ್ಣ ಸ್ಥಳೀಯ ಕೋವಿಡ್-19 ಲಸಿಕೆಯನ್ನು ಅಭಿವೃದ್ಧಿಪಡಿಸಲು ಯಾವ ಕಂಪನಿಯೊಂದಿಗೆ ಸಂಬಂಧ ಹೊಂದಿದೆ? With which company with the ICMR ties up to develop first fully indigenous COVID-19 vaccine by using the virus strain isolated at the National Institute of Virology NIV? ಸರಿಯಾದ ಉತ್ತರ ಭಾರತ್ ಬಯೋಟೆಕ್. ರೋಗಿಗಳಲ್ಲಿ SARS CoV-2 ಅನ್ನು ತಟಸ್ಥಗೊಳಿಸಬಲ್ಲ ಮಾನವ ಮೊನೊಕ್ಲೋನಲ್ ಪ್ರತಿಕಾಯಗಳನ್ನು HMABS ಅಭಿವೃದ್ಧಿಪಡಿಸಲು ತನ್ನ NMITLI ಕಾರ್ಯಕ್ರಮದ ಮೂಲಕ ಬಹು ಸಾಂಸ್ಥಿಕ ಯೋಜನೆಗೆ ಅನುಮೋದನೆ ನೀಡಿದ ದೇಶವನ್ನು ಹೆಸರಿಸಿ. Name the country which has approved a multi-institutional project through its NMITLI program to develop human monoclonal antibodies HMABS that can be neutralize SARS CoV-2 in patients. ಸರಿಯಾದ ಉತ್ತರ
Bharata, the Council of Scientific and Industrial Research, CSIR, through its new Millennium Indian Technology Leadership Initiative NMITLI program, has approved multi-institutional project to develop human monoclonal antibodies that can neutralize the coronavirus in patient. ಕ್ರೀಡಾ ತರಬೇತಿ ಮತ್ತು ಚಟುವಟಿಕೆಗಳನ್ನು ಪುನರ್ ಆರಂಭಿಸಲು SOP ತಯಾರಿಸಲು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ 6 ಸದಸ್ಯರ ಸಮಿತಿಯನ್ನು ರಚಿಸಿದೆ. ಸಮಿತಿಯ ಮುಖ್ಯಸ್ಥರಾಗಿರುವ ವ್ಯಕ್ತಿಯನ್ನು ಹೆಸರಿಸಿ. The Sports Authority of India (SAI) has formed 6 members committee to prepare SOP for resumption of sports coaching and activities. Name the person who is head the committee. ಸರಿಯಾದ ಉತ್ತರ ರೋಹಿತ್ ಭಾರದ್ವಾಜ್. ವದನ್ ಎಂಬ ಪೆನ್ ಹೆಸರಿನಲ್ಲಿ ದೇವರ ಭಯ ಎಂಬ ಪುಸ್ತಕವನ್ನು ಬರೆದ ವ್ಯಕ್ತಿಯ ಹೆಸರನ್ನು ನೀಡಿ. ನೇಮ್ ದ ಪರ್ಸನ್ ಹೂ authored the book titled Fear of God under the pen name Vadhan. ಸರಿಯಾದ ಉತ್ತರ ಬೊಮ್ಮ ದೇವರಾಸಾಯಿ ಚಂದ್ರ ವಾಧನ್. ಇತ್ತೀಚೆಗೆ ನಿಧನರಾದ ಹರಿಶಂಕರ್ ವಾಸುದೇವನ್, ಖ್ಯಾತ ಹರಿಶಂಕರ್ ವಾಸುದೇವನ್ who passed away recently is renowned. ಇಲ್ಲಿ ಸರಿಯಾದ ಉತ್ತರ ಇತಿಹಾಸಕಾರ. ಮೇ 10, 2020 ಪ್ರಖ್ಯಾತ ಇತಿಹಾಸಕಾರ ಹರಿಶಂಕರ್ ವಾಸುದೇವನ್ ಅವರು ತಮ್ಮ 68ನೇ ವಯಸ್ಸಿನಲ್ಲಿ ಕೋಲ್ಕತ್ತಾದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಪೋಖ್ರಾನ್ ಪರೀಕ್ಷಿಸಿದ ಶಕ್ತಿ 1 ಪರಮಾಣು ಕ್ಷಿಪಣಿಯ ಯಶಸ್ವಿನ ನೆನಪಿಗಾಗಿ ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ? The National Technology Day was observed on the day every year to commemorate the success of the Shakti 1 nuclear missile tested in Pokhran. ಸರಿಯಾದ ಉತ್ತರ ಮೇ 11. ಮೇ 11, 1998 ಭಾರತದ ಸೇನೆಯ ಪೋಖ್ರಾನ್ ಪರೀಕ್ಷಾ ಶ್ರೇಣಿಯಾದ ರಾಜಸ್ಥಾನದಲ್ಲಿ ಮೇ 11, 1998 ಪರೀಕ್ಷಿಸಲ್ಪಟ್ಟ ಶಕ್ತಿ ಐ ಪರಮಾಣು ಕ್ಷಿಪಣಿಯ ಯಶಸ್ವಿನ ನೆನಪಿಗಾಗಿ ಭಾರತವು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲು ಮತ್ತು ಮೊದಲ ಸ್ಥಳೀಯ ವಿಮಾನ ಹನ್ಸ 3 ಹಾರಾಟದ ನೆನಪಿಗಾಗಿ ರಾಷ್ಟ್ರೀಯ ಏರೋಸ್ಪೇಸ್ ಪ್ರಯೋಗಾಲಯಗಳು ಅಭಿವೃದ್ಧಿಪಡಿಸಿದೆ. ಈ ದಿನವನ್ನು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಹೆಸರಿಸಿದ್ದಾರೆ ಮತ್ತು 1999ರಿಂದ ಈ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ. ಭಾರತೀಯ ವಿಜ್ಞಾನಿಗಳು ಪಶ್ಚಿಮ ಘಟ್ಟದಲ್ಲಿ ಇತ್ತೀಚೆಗೆ 3 ಹೊಸ ಜಾತಿಯ ಮೀನುಗಳನ್ನು ಕಂಡುಹಿಡಿದಿದ್ದಾರೆ. ಇಂಡಿಯನ್ scientist has found 3 new species of fishes under which genus in Western Ghats recently? And ಸರಿಯಾದ ಉತ್ತರ ಡಕ್ನಿಸಿಯಾ. ಇಲ್ಲಿ ಆ 3 ಹೊಸ ಜಾತಿಯ ಮೀನುಗಳು ಡಕಿನಿಸಿಯಾ ಅಪ್ಸರ, ಡಕಿನಿಸಿಯಾ ಆಸ್ಟೆಲಸ್, ಡಕಿನಿಸಿಯಾ ಕ್ರಸ್ಸಾ, ಈ 3 ಹೊಸ ಜಾತಿಯ ಮೀನುಗಳು. ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ FIH ಲೊಕೇಟೆಡ್? ಸರಿಯಾದ ಉತ್ತರ ಲಸನ್ನೆ. ದ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಡೇ ಹಾಕಿ, English International Hockey Federation, commonly known by the acronym FIH, is the international governing body of field hockey and indoor field hockey. Its headquarters are in Lausanne, Switzerland, and the president is Narendra Batra.